ನಾವೆಲ್ಲ ಊರಲ್ಲಿ ಎಷ್ಟು ಕಷ್ಟಪಟ್ಟಿವಿ, ಓಣೆ ಗಿರಿಗಾಡಿ ಕೈ ಕಾಲು ಹಿಡಿದು ಬೇಡ್ಕೊಂಡಿವಿ. ಇವತ್ತು ಜಡಿಪಿಟ್ಟಿವಿ, ನಾವೇನು ಓಟ್ ಕೇಳಕ್ ಹೋದ್ರೆ ಮರಿದ್ರು ಚಪ್ಪದೆ ಬಿಡ್ತಾರೆ ನಮಗ. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಅಂದ್ರೆ ಜೇಬ್ ಹರ್ಕೊಂಡು ಕೆಲಸ ಮಾಡಿವಿ. ಅದಕ್ಕೆ ಜೇಬಲ್ಲ ಕಿಸೆಟ್ ಹಾಕಿ ಬರಕ ನಮ್ಮ ಬಾಳೆ ಈಗ. ನಾನೇನಂತೀನಿ ಅಂತ ಅರ್ಥ ಮಾಡ್ಕೇರಿ. ನಮ್ಮ ಊರಲ್ಲಿ ನೀರಿನ ಟ್ಯಾಂಕ್ ಅಲ್ಲಿ ಕುಡಿಯ ನೀರಿನ ಟ್ಯಾಂಕರ್ ಅಲ್ಲಿ 2 ಕೋಚ್ ಬಿದ್ದು ಸತ್ತು. ಎಲ್ಲ ಟಿವಿಯವ್ರು ಬಂದ್ರಲ್ಲಿ, ಅಲ್ಲೇ ಊರ ಸೇರ್ಕೊಂಡ್ರು. CS ಅವ್ರು ಬಂದ್ರು, ಎಲ್ಲ ಬಂದ್ರು. ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ವಿ, ನಾವು ಬೆಂಗಳೂರಾಗ ಇದ್ವಿ ಬಂದ್ರು. ಬಂದಾಗ ಬಂದ್ರು, ನೋಡ್ಲಿಲ್ಲ, ಸಾಂತ್ವನ ಹೇಳಲ್ಲ. ಎಷ್ಟೋ ಜನ ಹಾಸ್ಪಿಟಲ್ ಸೇರಿದ್ರು, ಅವಾಗಲೂ ಗಮನ ಆಗ್ತಿಲ್ಲ. ಒಬ್ಬ ಪೂಜಾರಿದ್ದ ಬಳೆನಿಂಗಪ್ಪ ಅಂತೇಳಿ, ಕರಿಯಮ್ಮವ್ರು ಬಂದಂಗೆಲ್ಲ ಕಾಲಿ ಕೊಡೋದು, ಡೈ ಹೊಡೆದೇ ಪಾಪ. ಆ ಯಜಮಾನ 70+ ಆಗಿದ್ದು ವಯಸ್ಸಿರ್ಬೋದು. ಆತ ಗೆದ್ಲು 5 ತಿಂಗಳಾಯ್ತು, 6 ತಿಂಗಳಾಯ್ತು, 10 ತಿಂಗಳಾಯ್ತು, 10 ತಿಂಗಳಾಯ್ತು. ಬರ್ತಾಳೆ ನಮ್ಮಮ್ಮ, ನನ್ನ ಮಗಳಿದ್ದಂಗ ಊರಿಗೆ ಬರ್ದಂಗ ಕಾಗಿ ಕುಂತ ಕೊನೆ ಹಾಕಿ ನೆನಪಲ್ಲೇ ಉಸಿರು ಬಿಟ್ಟೋಗ್ಬಿಟ್ಟ, ಜೀವ ಬಿಟ್ಟೋದ. ಮೇಡಮ್ ಫೋನ್ ಮಾಡಿದ್ವಿ, ಇಲ್ಲ ಬರ್ತೀವಕ್ಕ, ಯಾರನ್ನ ಕಳಿಸ್ತೀನಿ, ಮಕ್ಕಳಿದ್ರೆ ಯಾರನ್ನೊಬ್ರು ಕಳಿಸ್ತದ. ಮಕ್ಕಳು ಬರಲಿಲ್ಲ, ಯಾರು ಬರಲಿಲ್ಲ. ಈಗ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ, ಊರಲ್ಲಿ ಯಾವ ಕೆಲಸಗಳಿಲ್ಲ. ಸಿಸಿಗಳು ಕೇಳಕ್ ಹೋದಿಲ್ಲ, ಹೆಣ್ಮಕ್ಳು ಸಂಡಸ್ ಹೋಗಿಲ್ಲ. ಮೊನ್ನೆ ಟಿವಿ ಬಂದ್ರು, ನ್ಯೂಸ್ 18 ಬಂದು ಒಂದು ಕಾರ್ಯಕ್ರಮ ಮಾಡಿದ್ರು ಖಾನಾಪುರದಾಗ. ಕಂಡಂಗ್ ಉಳಿದ್ರು. ಅವ್ರ ಶಬ್ದಗಳಿಗೆ ಹೇಳಕ್ ಆಗಲ್ಲ ಹೆಣ್ಮಕ್ಳು. ಅಂತಂದ ಪದಗಳು ಬಳಸ್ತಾರ. ನಾವು ನಾಳೆ ಎಲೆಕ್ಷನ್ ಬಂದ್ರೆ ಓಣ್ಯಾಗ ಓಟ್ ಕೇಳಕ್ ಮರಿದಿರೋದಿಲ್ಲ ನಮ್ಗೆ. ಅಂತ ಪರಿಸ್ಥಿತಿ ಆಗ್ಯದ. ಯಾರೋ ಒಬ್ರು ಮನ್ಯಾಗ ಇಬ್ರು ಇರ್ತಾರ, ಒಂದೋಟ JDS ಹಾಕಿರ್ತಾರ, ಒಂದೋಟ BJP ಹಾಕಿರ್ತಾರ. ಅಂತ ಇಬ್ರು ಹಿಡ್ಕೊಂಡು ಪಟ್ಟಣ ಹಿಡ್ಕೊಂಡು ಕೆಲಸ ಮಾಡಕತ್ತಾಳ. ನಾವ್ 2009ರಿಂದ ಸಾರ್ವಜನಿಕ ಜೀವದಾಗಿದ್ದು ಹೆಂಡತಿ ಮಗ ನಮ್ ಬಾಳೆವು. ಎಷ್ಟು ಕಷ್ಟಪಟ್ಟಿವಿ ಅಂತಂದ್ರೆ, ನಾ ಎಲ್ಲ ಹೇಳ್ತಾ ಅಣ್ಣ ತಮ್ಮಂದ್ರಿ ಎಲ್ಲರೂ ಒಂದ್ 20 ಎಕರೆ ಗದ್ದೆ ಮಾಡ್ತೇವೆ. ಎಲೆಕ್ಷನ್ ಟೈಮ್ ನಾನು ಬ್ಯಾಸಿ ಬೆಳೆ ಗದ್ದೆ ಹಚ್ಚಿದ್ದೆ. ಇಲ್ಲಿ ಗೊಬ್ಬರ ಅಡಿವಾಗ ನಮ್ಮ ಹೇಳ್ಬೇಕು ಗದ್ದೆ ಹಚ್ಚಿದ್ದೆ ಒಂದ್ 20 ಎಕರೆ. ಕೊಯ್ಯದಿತ್ತು ಮಿಷಿನ್ ಎಲ್ಲ ನೆಲ್ಲಲಾಗಿತ್ತು. ಇರ್ಬಿಟ್ಟು ಎಲೆಕ್ಷನ್ ಅಲ್ಲಿ ಪ್ರಚಾರಕ್ಕೆ ಹೋದ್ರಾಯ್ತು. ಆ ಊರು ಆಮೇಲೆ ತಿರುಗಾಡ್ಕೊಂಡ್ ಹೋಗ್ಬಿಟ್ಟೆ ನಾನು. ಆಮೇಲೆ ಕೊಯ್ದ್ರಾಯ್ತು ಗದ್ದೆ, ಆಮೇಲೆ ಕೊಯ್ದ್ರಾಯ್ತು. ಮಳೆ ಬಂದು ಎಲ್ಲ ಬಿದ್ದೋಗ್ಬಿಡ್ತು. ನಾನು 7-8 ಲಕ್ಷ ಲಾಸ್ ಆಗಿಬಿಟ್ಟೆ. ಇದ್ದು ಟ್ರ್ಯಾಕ್ಟರ್ ಮಾರ್ಕೊಂಡ್ಬಿಟ್ಟೆ ನಾನು. ಆಮ್ಯಾಗ ಮನೆ ಅಧ್ಯಕ್ಷರೇ, ಈಗ ಇನ್ನ ಪ್ರೆಸಿಡೆಂಟ್ ಟೆಂಟಿನ ರೊಕ್ಕ ಕೊಟ್ಟಿಲ್ಲ. ಎಲ್ಲ ನಮ್ಮ ಕರೆಮಕ್ ಬಂದಾಗ ಹೇಳ ಮನೆಗೆ ಟೆಂಟಿನ ಸಬ್ಜೆಕ್ಟ್ ಸಾಬ್ ಅಂತ ಇದಾನ, ಅದು ಟೆಂಟಿನ ರೊಕ್ಕನೇ ಕೊಟ್ಟಿಲ್ಲ. ಇಲ್ಲಿ ಗೊಬ್ಬರ ಸಾಲ ಅಂಗಡಿಗೆ ಬಾಕಿನೇ ಕೊಟ್ಟಿಲ್ಲ. ಎಲ್ಲ ಫಾಲೋ ಮಾಡಿಸಿ ಎಲ್ಲ ಮಾಡಿಸಿ. ನಮ್ಮ ಅನ್ವೇಷಣ ಇದಾರ, ನಮ್ಮ ಮೂರರು ಬಂದ್ರೆ ಬಹಳ ಜನ. ಈ ಅಣ್ಣರು ನೀವೆಲ್ಲ ಹೇಳ್ಬೇಕು, ನೀವೆಲ್ಲ ಎಷ್ಟು ಕಷ್ಟ ಅನುಭವಿಸಿ ಅಂತ ಹೇಳಿ. ಇದು ನಾನು ಒಬ್ಬಂದಲ್ಲಿದ್ದು ನನ್ನಂಗ ಊರಾಗಿರ್ತಕ್ಕಂಥ ಸುಮಾರು ಕಾರ್ಯಕರ್ತರು ಎಲ್ಲರೂ ವ್ಯಾಲೆಂಟೈನ್ ಖರ್ಚು ಮಾಡ್ರೆ ದುಡ್ಡು. ಅದೇ ಹೇಳಬೇಕು, ನನ್ನ ಒಬ್ಬಂದಲ್ಲ ಇದು. ಎಲ್ಲರ ಪರಿಸ್ಥಿತಿ ನಾನು ಅದಕ್ಕೆ ಹೇಳಕತ್ತೀನಿ ಮಾತು. ನಮ್ಮ ಖಾನಾಪುರ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅದ, ಓಡಾಡಕ್ಕೆ ರೋಡ್ಗಳಿಲ್ಲ, ಹೆಣ್ಮಕ್ಳಿಗೆ ಬಯಲು ಶೌಚಾಲಯ ಇಲ್ಲ. ಹೆಣ್ಮಕ್ಳು ನಮ್ಗೆ ಎಷ್ಟು ಜನ ಐಡೆಂಟಿಫೈ ಇದ್ದು ಎಲೆಕ್ಷನ್ ಟೈಮ್ನಾಗ ಅಂತಂದ್ರೆ, ಕರೆಯಮ್ಮನವರು ಸಾಕು. ನಾವು ಹೊರಗಡೆ ಎಲ್ಲ ಸ್ಕೂಲ್ ಕಡೆ ಎಲ್ಲ ಹೊರಗಡೆ ಹೋದ್ರ ಕರೆಯಮ್ಮನವರಪ್ಪ JDS ಇದ್ರು. ಆತರ ಐಡೆಂಟಿಫೈ ಆದವ್ರು ನಾವು. ಇವತ್ತು ದಿನ ಏನು ಕೆಲಸ ಕಾರ್ಯ ಇಲ್ಲ. ಜನ ಬಂದು ನಮ್ಮನೆ ಕೇಳಕತ್ತಾರ. ಅದಕ್ಕೆ ನನ್ನ ತಿಪ್ಲಿಗೆ ಮಂದಿ 7 ತಿಪ್ಲಿಗೆ ಒಂದ್ 20,000 ಖರ್ಚು ಮಾಡಿ ಹೆಣ್ಮಕ್ಳು ಸಂಡೇಶ್ ಹೋಗಿ ಮರಮೋಡ್ಕೊಟ್ಟೆ. ಅನಿವಾರ್ಯ ಕೈಲಿಂದ ಖರ್ಚು ಮಾಡೋದ ಪರಿಸ್ಥಿತಿ. ಈಗ ನಾವು ದಯವಿಟ್ಟು ಕೇಳ್ತೀನಿ, ನಮ್ ನಿಜವೂ ಹೋಗ್ಬೇಕಂದ್ರ ಎಲ್ಲೇನು ಊರ್ ಬಿಟ್ಟಾಕ ಬೆಂಗಳೂರು ಹೋಗ್ಬಿಡಮನಪ್ಪ, ಊರಾಗ ಮರಿದಲ್ಲ ಮಂದಿ ಕೇಳಕ್ಕೆ ಬೈತಾರ. ಯಾಕೆ ಬೈತಾರ ಅಂದ್ರೆ ಯಾವ್ದು ಈಗಲಿಲ್ಲ. ಈ ವಾಣಿನವ್ರು ಬಂದ್ರು ನೋಡ್ಗ, ಈ ಬೆಂಗಳೂರು ಬಂದ್ರು ನೋಡ್ಗ, ಈ ಸೋಮಕ್ರಿ ಬಂದ್ರು ನೋಡ್ಗ, ಇವ್ರು ಓಟ್ ಹಾಕ್ಸಿ ನೋಡ್ಗ, ಇವ್ರ ಮತ್ತೆ ಓಟ್ ಹಾಕಿ ನೋಡ್ಗ. ಹೆಣ್ಮಕ್ಳು ಊರಾಗಿದ್ದ ನಮ್ಗ ಚಪ್ಪಟ ಉಳಿಸಂಗ ನಾವು ಊರಾಗಿದ್ದು. ಆಯಮ್ಗೆ ಇರ್ಬೇಕು ಯಾವ ಪಟ್ಟಗಳು ಒಂದು ಓಟ್ ಹಾಕ್ಸಿರೋ ಲಟ್ಟಗ ಅಡಗಡಕ್ಕೆ ತಿರುಗಾಡಕತ್ತಾಳ. ನಾವು ಲಕ್ಷ ಖರ್ಚು ಮಾಡಿದ್ರೆ ಇಲ್ವೋ ನಾವು ಸ್ವಲ್ಪ ಬೇಕಲ್ಲ. ನಾವೀಗ ಯಾಕೆ ಇಲ್ಲಿ ಹೇಳಕತ್ತಂದ್ರೆ, ಇದು ಪಕ್ಷದ ವೇದಿಕೆ ಮಾನ್ಯ ಅಧ್ಯಕ್ಷರ ಸಭೆ ಕರೆದಿರೋದ್ರಿಂದ ಇದು